ಸಪ್ತಾಶ್ವ ಟಿವಿಗೆ ಸ್ವಾಗತ. ನಾನು ಶಮಿ ಶೆಟ್ಟಿ. ಐಪಿಎಲ್ ಜ್ವರ ದಿನೇ ದಿನೇ ಏರುತ್ತಿದ್ದು ಕ್ರಿಕೆಟ್ ಪ್ರೇಮಿಗಳು ಕಲರ್ಫುಲ್ ಲೀಗ್ಗಾಗಿ ಕಾತುರದಿಂದ ಕಾಯುತ್ತಿದ್ದಾರೆ. ಈ ನಡುವೆ ಟೂರ್ನಿಯ ಅತ್ಯುತ್ತಮ ಆರಂಭಿಕ ಬ್ಯಾಟ್ಸ್ಮನ್ ಯಾರು ಎಂಬ ಚರ್ಚೆ ಜೋರಾಗಿದೆ. ವಿಶೇಷವಾಗಿ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ನಡುವಿನ ಹೋಲಿಕೆ ಅಭಿಮಾನಿಗಳಲ್ಲಿ ಕುತೂಹಲ ಮೂಡಿಸಿದೆ. ಕೊಹ್ಲಿ ವರ್ಸಸ್ ರೋಹಿತ್ ಓಪನರ್ಗಳ ಪೈಪೋಟಿ. ಹೌದು, ಐಪಿಎಲ್ ನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಪರ ವಿರಾಟ್ ಕೊಹ್ಲಿ ಪ್ರಮುಖ ಆಧಾರ ಸ್ತಂಭರಾಗಿದ್ದಾರೆ. ಮುಂಬೈ ಇಂಡಿಯನ್ಸ್ ತಂಡದ ಯಶಸ್ಸಿನ ಹಿಂದೆ ರೋಹಿತ್ ಶರ್ಮಾ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಇಬ್ಬರು ದಿಗ್ಗಜರು ತಂಡಗಳಿಗೆ ಅನೇಕ ಗೆಲುವುಗಳನ್ನ ತಂದುಕೊಟ್ಟಿದ್ದಾರೆ. ಆದರೆ ಐಪಿಎಲ್ ಆರಂಭದ ಮುನ್ನ ಬೆಸ್ಟ್ ಓಪನರ್ ಯಾರು ಎಂಬ ಪ್ರಶ್ನೆ ಮತ್ತೆ ಚರ್ಚೆಗೆ ಗ್ರಾಸವಾಗಿದೆ. ಅಂಕಿ ಅಂಶಗಳಲ್ಲಿ ಕೊಹ್ಲಿಗೆ ಮೇಲುಗೈ. ಎಸ್, ಐಪಿಎಲ್ ನಲ್ಲಿ ಆರಂಭಿಕವಾಗಿ ವಿರಾಟ್ ಕೊಹ್ಲಿ ಸಾಧನೆಗಳು ಗಮನಾರ್ಹ. ಇನ್ನಿಂಗ್ಸ್ 128 ರನ್ಗಳು, 5009, ಅರ್ಧಶತಕ 39, ಶತಕ 8, ಸ್ಟ್ರೈಕ್ ರೇಟ್ 138.42. ಇದರ ವಿರುದ್ಧ ರೋಹಿತ್ ಶರ್ಮಾ ಅಂಕಿಅಂಶಗಳು ಹೀಗಿವೆ. ಇನ್ನಿಂಗ್ಸ್ 112 ರನ್ಗಳು, 3041, ಅರ್ಧಶತಕ 18, ಶತಕ 1, ಸ್ಟ್ರೈಕ್ ರೇಟ್ 133.61. ಹೌದು, ಈ ಅಂಕಿ ಅಂಶಗಳು ಸ್ಪಷ್ಟವಾಗಿ ಕೊಹ್ಲಿಯೇ ಮೇಲುಗೈ ಸಾಧಿಸಿರುವುದನ್ನ ತೋರಿಸುತ್ತದೆ. ಶತಕಗಳಲ್ಲಿ ಕೊಹ್ಲಿಯ ಪ್ರಾಬಲ್ಯ. ಎಸ್, ರೋಹಿತ್ ಶರ್ಮಾ ಐಪಿಎಲ್ ನಲ್ಲಿ ಆರಂಭಿಕವಾಗಿ ಕೇವಲ 1 ಶತಕ ಸಿಡಿಸಿದ್ದರೆ ವಿರಾಟ್ ಕೊಹ್ಲಿ 8 ಶತಕಗಳನ್ನ ದಾಖಲಿಸಿದ್ದಾರೆ. ಈ ಅಂಶ ಕೊಹ್ಲಿಯ ದೀರ್ಘ ಇನ್ನಿಂಗ್ಸ್ ಕಟ್ಟುವ ಸಾಮರ್ಥ್ಯವನ್ನ ಸೂಚಿಸುತ್ತದೆ. ಕನ್ಸಿಸ್ಟೆನ್ಸಿಯಲ್ಲಿ ಕಿಂಗ್ ಮುಂದಿದ್ದಾರೆ. ಎಸ್, ಕೊಹ್ಲಿ ಕಳೆದ ಕೆಲವು ಸೀಸನ್ಗಳಿಂದ ನಿರಂತರವಾಗಿ ಉತ್ತಮ ಪ್ರದರ್ಶನ ನೀಡುತ್ತಿದ್ದಾರೆ. ಸತತವಾಗಿ 600ಕ್ಕೂ ಹೆಚ್ಚು ರನ್ಗಳನ್ನ ಗಳಿಸಿರುವ ಅವರು ತಂಡದ ಭರವಸೆಯಾಗಿದ್ದಾರೆ. ಇನ್ನೊಂದೆಡೆ ರೋಹಿತ್ ಶರ್ಮಾ ನಿರಂತರತೆ ಕಾಯ್ದುಕೊಳ್ಳುವಲ್ಲಿ ಕೆಲವೊಮ್ಮೆ ವಿಫಲರಾಗಿದ್ದಾರೆ. ಅಂತಿಮ ಮಾತು. ಎಸ್, ಐಪಿಎಲ್ ಇತಿಹಾಸದ ಅಂಕಿ ಅಂಶಗಳನ್ನ ಪರಿಗಣಿಸಿದ್ರೆ ಓಪನರ್ ಸ್ಥಾನದಲ್ಲಿ ವಿರಾಟ್ ಕೊಹ್ಲಿಯೇ ಮುಂಚೂಣಿಯಲ್ಲಿದ್ದಾರೆ. ಆದರೂ ಹಿಟ್ ಮ್ಯಾನ್ ರೋಹಿತ್ ಶರ್ಮಾ ಯಾವ ಕ್ಷಣದಲ್ಲಾದ್ರೂ ಪಂದ್ಯ ತಿರುವು ಮಾಡುವ ಸಾಮರ್ಥ್ಯ ಹೊಂದಿದ್ದಾರೆ. ಈ ಸೀಸನ್ ಅಲ್ಲಿ ಅವರಿಬ್ಬರ ನಡುವಿನ ಪೈಪೋಟಿ ಮತ್ತೆ ಅಭಿಮಾನಿಗಳಿಗೆ ರೋಚಕ ಕ್ಷಣಗಳನ್ನ ನೀಡುವುದು ಖಚಿತ. ಯಾರು ಮೇಲುಗೈ ಸಾಧಿಸುತ್ತಾರೆ ಎಂಬುದನ್ನ ಕಾದು ನೋಡಬೇಕಿದೆ. ಇದು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಸುದ್ದಿಗಳಿಗಾಗಿ ಐಪಿಎಲ್ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಸಪ್ತಾಶ್ವ ಟಿವಿ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಸಪ್ತಾಶ್ವ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.